ಆಕಾಶವಾಣಿ ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷದ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾ ಬಿಆರ್ ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನಿ, ಇಸ್ರೋ. ನಡೆಸಿಕೊಡುವವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಉಪಗ್ರಹ ವಿಜ್ಞಾನಿಗಳು ಆದ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ನಮಸ್ಕಾರ ಸರ್. ನಮ್ಮ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಸಾಧನೆ, ಮಹತ್ವದ ಮೈಲುಗಳನ್ನು ಮುಟ್ಟಿದೆ ಅಂತಲೇ ಹೇಳಬಹುದು. ವಿಶ್ವದ 6 ಅಗ್ರ ರಾಷ್ಟ್ರಗಳಲ್ಲಿ, ಅಂದರೆ ಈ ಬಾಹ್ಯಾಕಾಶ ವಲಯದಲ್ಲಿ ಭಾರತ ಕೂಡ ಒಂದಾಗಿದೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ ನಮಗೆಲ್ಲ. ಈ ವಿಷಯವಾಗಿ ಒಟ್ಟಾರೆ ನಮ್ಮ ಈ ಬೆಳವಣಿಗೆಯ ಬಗ್ಗೆ ತಾವು ಹೇಳಬಹುದಾ ಅಂತ. ನಮಸ್ಕಾರ. ಖಂಡಿತ. ಇಂದು ಅಂತರಿಕ್ಷ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿರುವಂತಹ 6 ರಾಷ್ಟ್ರಗಳ ಪೈಕಿ ಭಾರತ ಕೂಡ ಒಂದು ಅನ್ನೋದರ ಬಗ್ಗೆ ಯಾವುದೇ ಅನುಮಾನ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಈ 6 ರಾಷ್ಟ್ರಗಳಲ್ಲಿ ಮೊದಲು ಹಿಂದಿನ ಸೋವಿಯತ್ ಒಕ್ಕೂಟ ಮತ್ತು ಇಂದಿನ ರಷ್ಯಾ, ನಂತರ ಅಮೆರಿಕ, ಅದಾದ ಮೇಲೆ ಜಪಾನ್, ಚೀನಾ, ಯುರೋಪ್ ಮತ್ತು ಭಾರತ. ಯುರೋಪ್ ಅನ್ನೋದು ಒಂದು ಖಂಡನೇ ಹೊರತು ಯುರೋಪ್ ಒಂದು ದೇಶ ಅಲ್ಲ. ಆದರೆ ಯುರೋಪ್ನಲ್ಲಿ ಈ ಫ್ರಾನ್ಸ್ ಅನ್ನುವಂತಹ ರಾಷ್ಟ್ರ ಸಾಕಷ್ಟು ಸಾಧನೆಯನ್ನ ಮಾಡಿದೆ ರಾಕೆಟ್ ತಂತ್ರಜ್ಞಾನದಲ್ಲಿ ಹಾಗೂ ಉಪಗ್ರಹ ತಂತ್ರಜ್ಞಾನದಲ್ಲಿ. ಆದರೆ ನೋಡಿ, ಉಪಗ್ರಹಗಳನ್ನು ಯೋಜಿಸಿ, ರೂಪಿಸಿ, ನಿರ್ಮಿಸಿ, ಪರೀಕ್ಷಿಸಿ, ಅದನ್ನು ಉಡಾಯಿಸಿ, ಕಕ್ಷೆಯಲ್ಲೇ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು, ಜೊತೆಗೆ ಅದನ್ನು ಬಹುಮುಖವಾಗಿ ಬಳಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಏನಿದೆ, ಆ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಭಾರತಕ್ಕೆ ಇದೆ. ಇವತ್ತು ನೀವೇನಾದರೂ ನೋಡಿದರೆ ಬೆಂಗಳೂರಿನಲ್ಲಿರುವಂತಹ UR ಉಪಗ್ರಹ ಕೇಂದ್ರದಲ್ಲಿ ನೀವು ಉಪಗ್ರಹದ ನಿರ್ಮಾಣಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಒಂದೆಡೆ ತಗೊಂಡು ಹೋದರೆ, ಒಂದೇ ಸೂರಿನ ಅಡಿ ಉಪಗ್ರಹವನ್ನು ನಿರ್ಮಾಣ ಮಾಡಿ, ಆ ಉಪಗ್ರಹಗಳನ್ನು ಅನೇಕ ಕಠಿಣತಮವಾದ ಪರೀಕ್ಷೆಗಳಿಗೆ ಒಳಪಡಿಸಿ, ನಂತರ ನೇರವಾಗಿ ಅದನ್ನು ಉಪಗ್ರಹ ಉಡಾವಣಾ ಕೇಂದ್ರಕ್ಕೆ ಕೊಂಡೊಯ್ಯುವಂತಹ ನೆಲೆ, ಸಾಮರ್ಥ್ಯ, ಸೌಲಭ್ಯಗಳು ನಮ್ಮಲ್ಲಿವೆ ಇವತ್ತು. ಅಂದರೆ ಇದೆಲ್ಲವನ್ನು ಬಹುಮಟ್ಟಿಗೆ ಸ್ವದೇಶದಲ್ಲೇ ಯೋಜಿಸಿ ರೂಪಿಸಲಾಗಿದೆ ಈ ತಂತ್ರಜ್ಞಾನಗಳನ್ನು ಅನ್ನೋದನ್ನು ತಿಳ್ಕೊಂಡ್ರೆ, ಆಗ ಭಾರತ ಯಾವ ಮಟ್ಟದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಹೀಗಾಗಿ ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತ ಇವತ್ತು ಏನನ್ನು ಸಾಧಿಸಿದೆಯೋ ಆ ಸಾಧನೆಗಳಿಂದಾಗಿ ಭಾರತ ಇವತ್ತು ಜಗತ್ತಿನಲ್ಲಿ ತಲೆ ಎತ್ತಿಕೊಂಡು ಹೆಮ್ಮೆಯಿಂದ ಓಡಾಡುವಂತಹ ಪರಿಸ್ಥಿತಿ ಇವತ್ತು ಇದೆ. ಇದು ಭಾರತೀಯರಾದ ನಮ್ಮೆಲ್ಲರಿಗೂ ಬಹಳ ಸಂತಸವನ್ನು ತರುವ ವಿಚಾರ. ಹೀಗಾಗಿ ಕಳೆದ 1 ದಶಕದ ಸುಮಾರಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಉಂಟಾಗಿದೆ. ಇದರಲ್ಲಿ ನಮ್ಮ ಮಂಗಳಯಾನ ಇರಬಹುದು, ಚಂದ್ರಯಾನ 2 ಮತ್ತು 3 ಇರಬಹುದು, ಆದಿತ್ಯ L1 ಇರಬಹುದು, ನಮ್ಮ PSLV ವಾಹನ ಇರಬಹುದು, ಅಥವಾ LVM-3, ಹೀಗೆ ಅನೇಕ ಸಾಧನೆಗಳನ್ನು ಮಾಡಿರುವಂತಹ ಅಂತರಿಕ್ಷ ವಾಹನಗಳು, ರಾಕೆಟ್ ವಾಹನಗಳು ಹಾಗೂ ಉಪಗ್ರಹಗಳು, ಅದಕ್ಕಿಂತ ಮಿಗಿಲಾಗಿ ರೋಬೋಟ್ ಅಂತರಿಕ್ಷ ನೌಕೆಗಳು ಈ ಕೆಲಸವನ್ನು ಮಾಡಿವೆ. ತಾವು ಮಂಗಳಯಾನ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಮಂಗಳಯಾನ ಯೋಜನೆ ಎಷ್ಟು ಮುಖ್ಯ ಅಂತಂದ್ರೆ, ಇಂತಹ ಒಂದು ಮಹತ್ವದ ಯೋಜನೆ ಮಾಡಿದ ಏಷ್ಯಾದ ಮೊದಲ ರಾಷ್ಟ್ರ ಅನ್ನುವ ಒಂದು ಹೆಗ್ಗಳಿಕೆ ಭಾರತದ್ದು. ಮತ್ತೆ ಈ ಮಂಗಳಯಾನ ಮಾಡಿದಾಗ 2014ರಲ್ಲಿ ಒಂದು ಮಾತು ಪ್ರಚಲಿತ ಆಗಿತ್ತು ಸಾಮಾನ್ಯ ಜನರ ವಲಯದಲ್ಲಿ. ಏನಂತಂದ್ರೆ, ಈ ಆಟೋ ರಿಕ್ಷಾ ವೆಚ್ಚಕ್ಕಿಂತ ಕಡಿಮೆ ಒಂದು ಖರ್ಚಿನಲ್ಲಿ ನಾವು ಮಂಗಳ ಗ್ರಹವನ್ನು ತಲುಪಿದ್ವಿ ಅನ್ನುವ ಒಂದು ವಿಷಯ. ಒಟ್ಟಾರೆ ಈ ಮಂಗಳಯಾನದ ಮಹತ್ವದ ಬಗ್ಗೆ ತಾವು ಹೇಳ್ಬೋದಾ? ಖಂಡಿತ. ಇದು ಅತ್ಯಂತ ಮಹತ್ವಪೂರ್ಣವಾದ ಒಂದು ಅಭಿಯಾನ ಅಥವಾ ಮಿಷನ್ ಅಂತ, ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಈ ಮಂಗಳಯಾನ ನೌಕೆನ 2013 ನವೆಂಬರ್ 5 ನಾವು ಉಡಾಯಿಸಿದ್ದು ನಮ್ಮ ದೇಶದಿಂದಲೇ, ಶ್ರೀಹರಿಕೋಟಾಯಿಂದ ನಮ್ಮದೇ ಆದ PSLV ವಾಹನದಲ್ಲಿ. 2 ಗಂಟೆ 48 ನಿಮಿಷ ಇರಬೇಕು ಕರಾರುವಾಕ್ಕಾಗಿ ಅದನ್ನು ಮಧ್ಯಾಹ್ನ ಉಡಾಯಿಸಿದ್ವಿ. ನಿಗದಿಯಾದ ಕಕ್ಷೆಗೆ ಅದು ತಲುಪಿತು ಅಂದರೆ ಮಂಗಳ ಗ್ರಹದ ಕಕ್ಷೆನೇ ಅಲ್ಲ, ಮೊದಲು ಭೂ ಕಕ್ಷೆನ ತಲುಪಿದ್ದು. ಅದಾದ ಮೇಲೆ ನವೆಂಬರ್ 5, 2013 ಮುಂದಿನ 10 ತಿಂಗಳುಗಳಲ್ಲಿ ಅದು ಮಂಗಳ ಗ್ರಹವನ್ನು ತಲುಪಲು
ಎಷ್ಟು ದೂರ ಪ್ರಯಾಣ ಮಾಡ್ತು ಗೊತ್ತಾ? ಕೇವಲ 67 ಕೋಟಿ ಕಿಲೋಮೀಟರ್ಗಳು. ಕೇವಲ 67 ಕೋಟಿ ಕಿಲೋಮೀಟರ್ಗಳನ್ನು ಮುಂದಿನ 10 ತಿಂಗಳಲ್ಲಿ ಕ್ರಮಿಸಿ ನೋಡಿ. ಮಂಗಳ ಗ್ರಹನೂ ಸೂರ್ಯನ ಸುತ್ತಾ ಇದೆ, ಭೂಮಿನೂ ಸೂರ್ಯನ ಸುತ್ತಾ ಇದೆ, ಬೇರೆ ಬೇರೆ ಕಕ್ಷೆಗಳಲ್ಲಿದೆ, ಬೇರೆ ಬೇರೆ ವೇಗದಲ್ಲಿ ಸುತ್ತಾ ಇವೆ. ಆದರೆ ಅತ್ಯಂತ ದಕ್ಷವಾಗಿ ನಾವು ಮಂಗಳ ಗ್ರಹವನ್ನು ತಲುಪಿ 10 ತಿಂಗಳುಗಳ ನಂತರ ಆ ನೌಕೆ ಮಂಗಳ ಗ್ರಹದಿಂದ ಕೇವಲ 400 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗುವಂತೆ ಮಾಡಿದ್ವಿ. ನೋಡಿ, ನಮ್ಮ ಭಾರತೀಯ ವಿಜ್ಞಾನಿಗಳ ಸಾಮರ್ಥ್ಯ ಎಂಥದ್ದು ಇರಬೇಕಿದು. ಇದಾದ ಮೇಲೆ 10 ತಿಂಗಳುಗಳ ನಂತರ ಈ ಒಂದು ಕಾರ್ಯ ನಡೆದ ನಂತರ ಕರಾರುವಾಕ್ಕಾಗಿ ನಿಗದಿಯಾದ ಸಮಯಕ್ಕೆ ಅಂದರೆ 7 ಗಂಟೆ 17 ನಿಮಿಷಕ್ಕೆ ಸರಿಯಾಗಿ ಆ ಮಂಗಳಯಾನ ನೌಕೆಯ ರಾಕೆಟ್ ಯಂತ್ರ ಕಾರ್ಯಾರಂಭ ಮಾಡ್ತು. ಹಾಗಾಗಿ ಮುಂದಿನ ಅರ್ಧ ಗಂಟೆಯಲ್ಲಿ ಮಂಗಳಯಾನ ನೌಕೆ ಮಂಗಳ ಗ್ರಹದ ಸುತ್ತಲಿನ ಒಂದು ಕೋಳಿ ಮೊಟ್ಟೆಯ ಆಕಾರದ ಕಕ್ಷೆಯನ್ನು ಪ್ರವೇಶಿಸಿತು. ಆ ಮೂಲಕ ಮಂಗಳ ಗ್ರಹವನ್ನು ತಲುಪಿದ ಮೊದಲ ಏಷ್ಯಾದ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇದು ಬಹಳ ಮುಖ್ಯ. ಇದು ಒಂದೇ ಅಲ್ಲ, ಆದರೆ ಈ ಒಂದು ನೌಕೆನ ನಿರ್ಮಾಣ ಮಾಡಿದ್ದು ಭಾರತ. ಮಂಗಳ ಗ್ರಹದ ಸುತ್ತಲಿನ ಒಂದು ಕಕ್ಷೆನಲ್ಲಿ ಈ ನೌಕೆ ಸುಮಾರು 6 ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದರೆ ಸಾಕಾಗಿತ್ತು. ಆದರೆ ಈ ನೌಕೆ ಕಾರ್ಯನಿರ್ವಹಿಸಿದ್ದು ಎಷ್ಟು ದಿವಸ ಅಂದರೆ 7.5 ವರ್ಷಗಳ ಕಾಲ ಸುಮಾರು. ನೋಡಿ, ನಮ್ಮ ದೇಶದಲ್ಲೇ ನಿರ್ಮಾಣವಾಗಿ ನಮ್ಮಲ್ಲಿಂದಲೇ ಉಡಾಯಿಸಲ್ಪಟ್ಟ ನೌಕೆ, ನಮ್ಮ ವಿಜ್ಞಾನಿಗಳೇ ಅದನ್ನು ಯಾನ ನಿರ್ವಹಣೆನ ಅಂದರೆ ನ್ಯಾವಿಗೇಟ್ ಮಾಡಿ ಮಂಗಳ ಗ್ರಹಕ್ಕೆ ಕಳಿಸಿದ ನೌಕೆ 7.5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿತು. 6 ತಿಂಗಳು ಕೆಲಸ ಮಾಡಿದ್ರೆ ಸಾಕು ಅಂದ್ರೆ 7.5 ವರ್ಷ ಅಂದ್ರೆ ಈ ರೀತಿ ತನ್ನ ಮೊದಲ ಅಭಿಯಾನದಲ್ಲೇ ಮಂಗಳ ಗ್ರಹವನ್ನು ರೋಬೋಟ್ ನೌಕೆಯೊಂದರ ಮೂಲಕ ಅದನ್ನು ಅನ್ವೇಷಿಸುವ ತನ್ನ ಮೊದಲ ಪ್ರಯತ್ನದಲ್ಲೇ ಭಾರತ 100% ವಿಜಯ ಸಾಧಿಸ್ತು ಅಂದ್ರೆ ಯಾವ ದೇಶನೂ ಸಾಧಿಸಿಲ್ಲ, ಈ ರೀತಿ ಯಾವ ಸಂಸ್ಥೆನೂ ಸಾಧಿಸಿಲ್ಲ. ಹೀಗಾಗಿ ಇಸ್ರೋ ಸಂಸ್ಥೆ ನಾವು ಹೆಮ್ಮೆ ಪಡಬೇಕಾದ ಒಂದು ಸಂಸ್ಥೆ. ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಅಂತ ತಾವು ಹೇಳ್ತೀವಿ. ಖಂಡಿತ ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಹಾಗೂ ಜೊತೆಗೆ ಆತ್ಮನಿರ್ಭರತೆಯ ಸಂಕೇತ ಇದು. ಅತ್ಯುತ್ತಮವಾಗಿ ಆತ್ಮನಿರ್ಭರತೆ ಇವತ್ತು ಏನಿದೆಯೋ, ಭಾರತದ ಗುರಿ ಏನಿದೆಯೋ ಅದನ್ನು ಅತ್ಯುತ್ತಮವಾಗಿ ಇದು ಪ್ರತಿಬಿಂಬಿಸುತ್ತೆ ಅಂತ ನಾವು ಅನ್ಕೋಬಹುದು. ಹೌದು, ತಾವು ಚಂದ್ರಯಾನ 2 ಮತ್ತು 3 ಬಗ್ಗೆ ಆಗಲೇ ಉಲ್ಲೇಖ ಮಾಡಿದ್ರಿ. ಚಂದ್ರಯಾನ 2 ಮತ್ತೆ 3 ಯೋಜನೆಗಳು ಯಾಕೆ ಮುಖ್ಯ ಅಂತಂದ್ರೆ, ಚಂದ್ರನ ದಕ್ಷಿಣ ಧ್ರುವ ಅಂದ್ರೆ ನಮಗೆ ಈ ಭೂಮಿಗೆ ಒಂದು ಕಡೆ ಏನು ಮುಖ ಕಾಣ್ತಾ ಇದೆ, ಮತ್ತೊಂದು ಮುಖವನ್ನ ತಲುಪಿದಂತಹ ಮೊದಲ ರಾಷ್ಟ್ರ ಅನ್ನುವ ಒಂದು ಹೆಗ್ಗಳಿಕೆ. ಮತ್ತೆ ಚಂದ್ರಯಾನ 2ರಲ್ಲಿ ಬಹುತೇಕ ಅದು ಲ್ಯಾಂಡಿಂಗ್ ಆಗುವವರೆಗೆ 99% ಭಾಗದವರೆಗೂ ನಾವೇನು ಯಶಸ್ಸು ಸಾಧಿಸಿದ್ದೀವಿ. ಕೊನೆಯ ಒಂದು ಘಟ್ಟದಲ್ಲಿ ಒಂದು ಸಣ್ಣ ಒಂದು ಲೋಪ ಆಯಿತು. ಆದರೆ ಚಂದ್ರಯಾನ 3ರಲ್ಲಿ ಮತ್ತಷ್ಟು ಆತ್ಮವಿಶ್ವಾಸದೊಂದಿಗೆ ಭಾರತ ಇಡೀ ಜಗತ್ತಿಗೆ ತನ್ನ ಒಂದು ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಒಟ್ಟಾರೆ ಈ ಯೋಜನೆಯ ಬಗ್ಗೆ ಮತ್ತೆ ಇದು ಭಾರತಕ್ಕೆ ಯಾವ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಿತು ಅನ್ನುವುದರ ಬಗ್ಗೆ ತಾವು ಹೇಳಬಹುದು. ಚಂದ್ರಯಾನ 3 ಮಾತ್ರ ಅಲ್ಲ, ಚಂದ್ರಯಾನ 1, ಚಂದ್ರಯಾನ 2 ಮತ್ತು ಚಂದ್ರಯಾನ 3 ಈ 3 ನೌಕೆಗಳು 3 ಅಭಿಯಾನಗಳು ಭಾರತದ ಆತ್ಮವಿಶ್ವಾಸ ಏನಿದೆ ಅದನ್ನ ಮತ್ತಷ್ಟು ವೃದ್ಧಿಗೊಳಿಸುವಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸಿವೆ. ಚಂದ್ರಯಾನ 1 ನೌಕೆ 2008ರಲ್ಲಿ ಉಡಾಯಿಸಲ್ಪಟ್ಟಿದ್ದು. ಅದು ಚಂದ್ರನ ಮೇಲೆ ನೀರಿದೆ ಅನ್ನೋದನ್ನು ಖಚಿತಪಡಿಸಿದ್ದು ಆ ನೌಕೆನೆ. ಇನ್ನು ಚಂದ್ರಯಾನ 2 2019ರಲ್ಲಿ ಉಡಾಯಿಸಲಾಯಿತು. ಅದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಚಂದ್ರಯಾನ 2 ನೌಕೆನ ಇಳಿಸುವ ಉದ್ದೇಶದಿಂದ ಆ ಅಭಿಯಾನವನ್ನು ಯೋಜಿಸಲಾಯಿತು. ಚಂದ್ರನ ಮತ್ತೊಂದು ಬದಿಯಲ್ಲ, ಚಂದ್ರನ ದಕ್ಷಿಣ ಧ್ರುವ ಪ್ರದೇಶ ನಮಗೆ ಕಾಣೋ ಪ್ರದೇಶದಲ್ಲೇನೆ ಅದನ್ನ ಇಳಿಸುವಂತಹ ಒಂದು ಕಾರ್ಯಕ್ರಮ ಇತ್ತು. ಆದರೆ ತಾವೇ ಹೇಳಿದ ಹಾಗೆ ಬಹುಮಟ್ಟಿಗೆ ಸಾಧ್ಯ ಆಗೋಗಿತ್ತು. ಆದರೆ ನಾವು 2 ವಿಚಾರ ತಿಳ್ಕೊಬೇಕಿಲ್ಲಿ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಸ್ಪೇಸ್ ಇಸ್ ನಾಟ್ ಫಾರ್ ದ ಫೈಂಟ್ ಹಾರ್ಟೆಡ್ ಅಂತ. ಅಂದರೆ ಪುಕ್ಕಲು ಸ್ವಭಾವದವರಿಗೆ ಈ ಅಂತರಿಕ್ಷಯಾನ ಅನ್ನೋದಲ್ಲ ಅಂತಹ ದೇಶಗಳಿಗೆ. ಯಾಕಂದರೆ ಇಲ್ಲಿ ವೈಫಲ್ಯ ಅನ್ನೋದು ಕೆಲವು ಬಾರಿ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದರೆ ಇಲ್ಲಿ ಕಂಡು ಬರುವಂತಹ ವೇಗಗಳು, ಇಲ್ಲಿ ಕಂಡು ಬರುವಂತಹ ಉಷ್ಣತೆ, ಇಲ್ಲಿ ಕಂಡು ಬರುವಂತಹ ವೇಗೋತ್ಕರ್ಷ, ಆಕ್ಸಿಲರೇಷನ್, ಇಲ್ಲಿ ಬೀಳುವಂತಹ ಭಾರಗಳು, ಬಲಗಳು, ಫೋರ್ಸಸ್, ಇದನ್ನೆಲ್ಲ ದಿನನಿತ್ಯ ಜೀವನದ ದೃಷ್ಟಿಯಿಂದ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ತಿಳಿದು ಭಾರತ ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಆತ್ಮನಿರ್ಭರತೆಗೆ ಹೆಚ್ಚು ಒತ್ತು ಕೊಟ್ಟು ಮುಂದುವರಿತಾ ಇದೆ ಅಂದರೆ ನೋಡಿ, ಅದು ಚಂದ್ರಯಾನ 3 ಒಂದು ಉತ್ತಮ ಉದಾಹರಣೆ. ಚಂದ್ರಯಾನ 2 ತಾವು ಹೇಳಿದ್ರಿ 99% ಸಫಲ ಆಯಿತು ಅಂತ. ಆದರೆ ನಾವು ಸಾಮಾನ್ಯವಾಗಿ ಒಂದು ಮರೆತು ಬಿಡ್ತೀವಿ. ಚಂದ್ರಯಾನ 2ರಲ್ಲಿ 2 ಭಾಗಗಳಿತ್ತು. ಒಂದು ಚಂದ್ರನನ್ನು ಸುತ್ತುತ್ತಾ ಇರುವಂತಹ ಭಾಗ,
ಆರ್ಬಿಟಲ್ ಮಾಡ್ಯೂಲ್ ಅಂತ ಹೇಳ್ತೀವಿ, ಕಕ್ಷಾ ನೌಕೆ. ಕಕ್ಷೆ. ಇನ್ನೊಂದು ವಿಕ್ರಮ್ ಇಳಿಯುವ ಕೋಶ. ಅದು ವಿಕ್ರಮ್ ಇಳಿಯುವ ಕೋಶ ತನಗೆ ವಹಿಸಿದ್ದ ಕಾರ್ಯವನ್ನು ಅಂತಿಮ ಘಟ್ಟದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಡೋಣ. ಆದರೆ ಈ ಕಕ್ಷಾ ಕೋಶ ಇದೆಯಲ್ಲ, ಇವತ್ತೂ ಕೂಡ ಇದು 6 ವರ್ಷದಿಂದನೂ ಚಂದ್ರನ ಸುತ್ತಾನೇ ಇದೆ. ಜೊತೆಗೆ ಚಂದ್ರನ ಮೇಲ್ಮೈ ಏನಿದೆ ಅದರ ಅತ್ಯುತ್ತಮವಾದ ಚಿತ್ರಗಳನ್ನು ತೆಗೆದು ಭೂಮಿಗೆ ರವಾನಿಸುವಂತಹ ಸಾಧ್ಯನ ಇವತ್ತೂ ಹೊಂದಿದೆ, ಈ ಕ್ಷಣವೂ ಹೊಂದಿದೆ. ಇದನ್ನು ನಾವು ಒಂದೇ ಅಲ್ಲ, ಬೇರೆ ದೇಶಗಳು ಬಳಸ್ಕೊಂಡಿದೆ. ಚಂದ್ರನ ಮೇಲ್ಮೆಯ ಸ್ಫುಟವಾದ ಚಿತ್ರಗಳನ್ನು 1 ಮೀಟರ್ಗೂ ಕಡಿಮೆ ಪ್ರದೇಶಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಅದರಲ್ಲಿ ಹೈ ರೆಸಲ್ಯೂಷನ್ ಪಿಕ್ಚರ್ಸ್, ಹೈ ರೆಸಲ್ಯೂಷನ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅದನ್ನು. ಹಾಗಾಗಿ ಎಷ್ಟು ದೇಶಗಳಿಗಿದೆ ಇದು. ಇದನ್ನು ಮಾಡಿದಂತಹ ಈ ತೆಗಿತಾ ಇರುವಂತಹ ಈ ಚಿತ್ರಗಳನ್ನು ತೆಗಿತಾ ಇರುವಂತಹ ಕ್ಯಾಮ್ರಾ ಎಲ್ಲಿ, ಯಾವ ದೇಶದಲ್ಲಿ ಮಾಡಿದ್ದು? ನಮ್ಮದೇ ಆದ ಅಹಮದಾಬಾದಿನ. ಹಾಗಾಗಿ ಆತ್ಮನಿರ್ಭರತೆಯ ಸಂಕೇತ ಚಂದ್ರಯಾನ 2 ಆಯಿತು. ಚಂದ್ರಯಾನ 2ರಲ್ಲಿ ಸಾಧಿಸಲಾಗಲಿಲ್ಲ ಅಂತ ಭಾರತ ದುಃಖ ಪಟ್ಕೊಂಡು ಕೂತ್ಕೊಂಡ್ಬಿಡ್ತಾ ಇಲ್ಲ. ಇದಕ್ಕೆ ನ್ಯೂನತೆಗಳು ಏನಿತ್ತು ಅದನ್ನು ಗಮನಿಸಿ, ಆ ನ್ಯೂನತೆಗಳನ್ನು, ಕುಂದುಕೊರತೆಗಳು ಏನಿತ್ತೋ ಅದನ್ನೆಲ್ಲ ಸರಿಪಡಿಸುವಂತಹ ಕಾರ್ಯಗಳನ್ನು ಎಗೇನ್ ಮತ್ತೆ ಹೇಳಬೇಕು ಅಂದ್ಕೊಂಡ್ರೆ ಆತ್ಮನಿರ್ಭರತೆಯ ದೃಷ್ಟಿಯಿಂದ ಕೈಗೊಂಡು ಜಯವನ್ನು ಸಾಧಿಸಿತು. 2023 ಆಗಸ್ಟ್ 23 ಸಂಜೆ 6:03 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಂತಹ ನೌಕೆ ನಿಮ್ಮ ದೇಶದ್ದು. ಹಾಗಾಗಿ ಭಾರತವನ್ನು ಇವತ್ತು ಇತರ ದೇಶಗಳು ಗೌರವಯುತವಾಗಿ ನೋಡ್ತಾ ಇವೆ. ಯಾಕಂದರೆ ಭಾರತದ ತಾಂತ್ರಿಕ ಸಾಮರ್ಥ್ಯ, ಅದರ ಆತ್ಮನಿರ್ಭರತೆಯ ಸಂಕೇತ ಯಾವ ರೀತಿ ಇದೆ, ಇದರ ಸಾಮರ್ಥ್ಯ, ತಾಂತ್ರಿಕ ಕೌಶಲ್ಯ, ಸಾಮರ್ಥ್ಯ ಎಷ್ಟು ಅನ್ನೋದು ಹೊರ ಜಗತ್ತಿಗೆ ಮನದಟ್ಟಾಗಿದೆ. ಮತ್ತು ಆದಿತ್ಯ L1 ಯೋಜನೆ ಕೂಡ ನಮ್ಮ ಸೂರ್ಯನ ಅಧ್ಯಯನ ದೃಷ್ಟಿಯಿಂದ ತುಂಬ ಮಹತ್ವದ್ದು. ಇದನ್ನು ಕೂಡ ಭಾರತ ಅತ್ಯಂತ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ, ಸೋಲಾರ್ ಅಬ್ಸರ್ವೇಷನ್ ಆ ಒಂದು ದೃಷ್ಟಿಯಿಂದ. ಈ ಯೋಜನೆ ಬಗ್ಗೆ ವಿವರ ಕೊಡಬಹುದಾ? ಖಂಡಿತ. ನೋಡಿ, ಮಂಗಳಯಾನದ ಮೂಲಕ ಮಂಗಳ ಗ್ರಹವನ್ನು ಅನ್ವೇಷಿಸಿದ್ದಾಯಿತು. ಕಡಿಮೆ ಖರ್ಚಿನಲ್ಲಿ ಮಂಗಳ ಗ್ರಹವನ್ನು ಕೂಡ ಅನ್ವೇಷಿಸಬಹುದು ಅನ್ನೋದನ್ನು ಭಾರತ ಸಾಬೀತು ಮಾಡಿತು. ಮಂಗಳಯಾನ ಚಂದ್ರಯಾನ 3ರ ಮೂಲಕ ಚಂದ್ರನ ಮೇಲೆ ಇಳಿಯಬಲ್ಲೆ. ಕೇವಲ ಇಳಿಯೋದಷ್ಟೇ ಅಲ್ಲ, ಅಲ್ಲಿ ವಿಜ್ಞಾನವನ್ನು, ವೈಜ್ಞಾನಿಕ ಸಂಶೋಧನೆಯನ್ನು, ವೈಜ್ಞಾನಿಕ ಅನ್ವೇಷಣೆಯನ್ನು ಚಂದ್ರನ ಮೇಲ್ಮೆಯಿಂದಲೇ ನಡೆಸಬಲ್ಲೆ. ಚಕ್ರಗಳುಳ್ಳ ಒಂದು ರೋಬೋಟ್ ವಾಹನದೊಂದಿಗೆ ಅಂತ ಹೇಳ್ತು. ಇವಾಗ ಆದಿತ್ಯ L1 ಇದಕ್ಕೆ ಬರೋಣ. ಆದಿತ್ಯ L1, ಆದಿತ್ಯ ಅನ್ನೋದು ಸೂರ್ಯನ ಮತ್ತೊಂದು ಹೆಸರು, ಎಲ್ರಿಗೂ ಗೊತ್ತಿರೋದು. ಆದಿತ್ಯ, ಹೃದಯ ಅನ್ನೋ ಪದ ಕೇಳಿದೀವಿ ನಾವು. ಆದಿತ್ಯ L1, ಈ L1 ಅನ್ನೋ ಬಲ ಏನಿದು? ಈ L1 ಅನ್ನೋದು ಅದು ಯಾವ ಪ್ರದೇಶದಿಂದ ಸೂರ್ಯನ ನಿರಂತರವಾದ ವೀಕ್ಷಣೆಯನ್ನು ನಡೆಸ್ತಾ ಇದೆ ಅನ್ನೋದನ್ನು ಇದು ಸೂಚಿಸುತ್ತೆ. L1 ಅಂದರೆ L1 ಲಗ್ರಾಂಜಿಯನ್ ಬಿಂದು ಅಂತ ಹೆಸರು. ಸುಮಾರು 17ನೇ ಶತಮಾನದಲ್ಲಿದ್ದಂತಹ ಒಬ್ಬ ಫ್ರೆಂಚ್ ಗಣಿತಶಾಸ್ತ್ರಜ್ಞ ಜೋಸೆಫ್ ಲೂಯಿ ಲಾಗ್ರಾಂಜ್ ಅಂತ ಇದ್ದ. ಅವನು 2 ಆಕಾಶಕಾಯಗಳು, ಸೂರ್ಯ, ಭೂಮಿ ಅಂತ ತಗೊಳ್ಳೋಣ, ಅವೆರಡರ ಮಧ್ಯೆ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು 3ನೇ ಒಂದು ವಸ್ತು, ಒಂದು ನೌಕೆ ಅಂತ ಇಟ್ಕೊಳ್ಳೋಣ. ಅದಿದ್ರೆ ಅದು ಯಾವುದೇ ಅಡೆತಡೆಗಳಿಲ್ಲದೆ ಅದೇ ಪ್ರದೇಶದಲ್ಲಿ ಬಹುಮಟ್ಟಿಗೆ ಸ್ಥಿರವಾಗಿ ಇರುತ್ತೆ ಅನ್ನುವಂತಹ ಒಂದು ಸಿದ್ಧಾಂತನ ಪ್ರತಿಪಾದಿಸ್ತಾ. ಅಂತಹ 5 ಬಿಂದುಗಳಿರುತ್ತೆ ಆ 2 ವ್ಯವಸ್ಥೆನ, ಸೂರ್ಯ ಮತ್ತು ಭೂಮಿ ವ್ಯವಸ್ಥೆ. ಇವತ್ತು ಆದಿತ್ಯ L1 ಅಂದರೆ ಆ 5 ಲಗ್ರಾಂಜಿಯನ್ ಬಿಂದುಗಳ ಪೈಕಿ L1 ಅನ್ನುವಂತಹ ಲಗ್ರಾಂಜಿಯನ್ ಬಿಂದುವಿನಲ್ಲಿ ಆದಿತ್ಯ ನೌಕೆ ಇದೆ. ಎಲ್ಲಿದೆಯಪ್ಪ ಈ L1 ಲಗ್ರಾಂಜಿಯನ್ ಬಿಂದು ಅಂದರೆ, ಭೂಮಿಯಿಂದ ಸೂರ್ಯ ಯಾವ ದಿಕ್ಕಿನಲ್ಲಿದ್ದಾನೋ ಅದೇ ದಿಕ್ಕಿನಲ್ಲಿ ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ. ಇದಕ್ಕೆ ಹೋಲಿಸಿದಲ್ಲಿ ಭೂಮಿಯಿಂದ ಸೂರ್ಯನಿರುವ ದೂರ 15 ಕೋಟಿ ಕಿಲೋಮೀಟರ್ಗಳು. ಹಾಗಾಗಿ ಇದು ಭೂಮಿ ಹಾಗೂ ಸೂರ್ಯರ ನಡುವಿನ ದೂರ ಏನಿದೆಯೋ ಅದರ 1% ಆದರೆ ಆ ಒಂದು ಸ್ಥಳದಿಂದ, ಆ ಒಂದು ಪ್ರದೇಶದಿಂದ ನೀವೇನಾದರೂ ಅಲ್ಲಿ ಒಂದು ನೌಕೆನ ಸ್ಥಾಪಿಸಿದರೆ ಆ ನೌಕೆ ಸೂರ್ಯನನ್ನು ನಿರಂತರವಾಗಿ ನೋಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆ ಕೆಲಸನೇ ಆಗ್ತಾ ಇರೋದು. ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಿದ್ದು ಆಗಸ್ಟ್ 23, 2023 ಅದಾದ ಸುಮಾರು 1 ವಾರದ ನಂತರ ಸೆಪ್ಟೆಂಬರ್ 2ನೇ ತಾರೀಕು 2023 ಆದಿತ್ಯ L1 ನೌಕೆನ ಭಾರತ PSLV ರಾಕೆಟ್ನಲ್ಲಿ ಉಡಾಯಿಸಿತು. ಅದಾದ ನಂತರ
4 ತಿಂಗಳುಗಳ ನಂತರ ಆದಿತ್ಯ L1 ನೌಕೆ ತನ್ನ ಉದ್ದೇಶಿತ ಸ್ಥಳವಾದ L1 ಅಥವಾ L1 ಲಗ್ರಾಂಜಿಯನ್ ಬಿಂದುವಿನ ತಲುಪಿ ಅದನ್ನು ಒಂದು ವಿಶೇಷವಾದ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ. ಆ ಮೂಲಕ ಅತ್ತಿತ್ತ ಹೆಚ್ಚಾಗಿ ಸರಿಯದೆ ಸೂರ್ಯನನ್ನು ನಿರಂತರವಾಗಿ ವೀಕ್ಷಿಸುವಂತಹ ಒಂದು ಸಾಮರ್ಥ್ಯನ ಹೊಂದಿದೆ. 2024ರಿಂದ ಬಹುಮಟ್ಟಿಗೆ ಇದು ಅದೇ ಕೆಲಸನ ನಡೆಸ್ತಾ ಇದೆ. ಮತ್ತು ಗಗನಯಾನ ನಮ್ಮ ಭಾರತೀಯರನ್ನು ಅಂತರಿಕ್ಷಕ್ಕೆ ಕಳಿಸುವಂತಹ ಒಂದು ಮಹತ್ವದ ಯೋಜನೆ. ಇದರ ಪೂರ್ವ ಸಿದ್ಧತೆಯ ಕಾರ್ಯ ಬಹುತೇಕ ಈಗ ಪೂರ್ಣಗೊಂಡಿದ್ದು ಈಗ ಅಂತಿಮ ಹಂತದಲ್ಲಿದೆ ಈ ಯೋಜನೆ. ಮುಂದಿನ ವರ್ಷದಲ್ಲಿ ಈ ಯೋಜನೆ ಒಂದು ಮಹತ್ವದ ಮೈಲಿಗಲ್ಲಾಗಿ ಹೊರಹೊಮ್ಮಲಿದೆ ಅನ್ನುವ ಒಂದು ನಿರೀಕ್ಷೆ ಇದೆ. ಮತ್ತು ಈ ಗಗನಯಾನ ಯೋಜನೆ ಭಾರತದ ಸಾಮರ್ಥ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಒಂದು ನಿರೀಕ್ಷೆ ಇದೆ ಅನ್ನುವ ಮಾತಿದೆ. ಸೊ ಈ ಗಗನಯಾನ ಯೋಜನೆ ಬಗ್ಗೆ ತಾವು ಹೇಳಬಹುದಾ? ಖಂಡಿತ. ಗಗನಯಾನ ಯೋಜನೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮವನ್ನೇ ತಂದುಕೊಡುತ್ತೆ. ಒಂದು ಹೊಸ ಡೈಮೆನ್ಷನ್ ಅಂತ ಹೇಳ್ತೀವಲ್ಲ, ಅದನ್ನು ತಂದುಕೊಡುತ್ತೆ. ಯಾಕಂದರೆ ಇದುವರೆಗೂ ಭಾರತ ಸಾಧನೆಯನ್ನು ಮಾಡಿರೋದು ಉಪಗ್ರಹಗಳ ಕ್ಷೇತ್ರದಲ್ಲಿ ಹಾಗೂ ಈ ರೋಬಾಟ್ ಅಂತರಿಕ್ಷ ನೌಕೆಗಳ ಕ್ಷೇತ್ರದಲ್ಲಿ. ಇಲ್ಲಿ ಮಾನವ ಗಗನಯಾತ್ರಿಗಳು ಇರಲಿಲ್ಲ ಇದುವರೆಗೂ. ರಾಕೇಶ್ ಶರ್ಮಾ ಅವರು 1984ರಲ್ಲಿ ಸೋವಿಯತ್ ರಷ್ಯಾದ ಒಂದು ಸೊಯೂಸ್ ನೌಕೆಯಲ್ಲಿ ಅಂತರಿಕ್ಷಕ್ಕೆ ತೆರಳಿ ಅಲ್ಲಿ ಸಲ್ಯೂಟ್ 7 ಅಂತರಿಕ್ಷ ನಿಲ್ದಾಣದಲ್ಲಿ ಒಂದು ವಾರ ವಾಸಿಸಿ ಹಿಂತಿರುಗಿದ್ರು. ಆದರೆ ಅದು ನಮ್ಮ ಭಾರತದ್ದಲ್ಲ, ನೇರವಾಗಿ ಹೇಳಕ್ಕೆ ಹೋದರೆ. ಆದರೆ ಭಾರತ ಸಾಧಿಸಿರೋ ಕಾರ್ಯಗಳು ಮಾನವರಹಿತ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ. ಆದರೆ 2018ರಲ್ಲಿ ಸರ್ಕಾರ ಪರವಾನಗಿ ನೀಡಿದಂತಹ ಈ ಗಗನಯಾನ ಕಾರ್ಯಕ್ರಮ ಗಗನಯಾತ್ರಿಗಳ ನೆರವಿನಿಂದ ನಡೆಸಲಾಗುವಂತಹ ಒಂದು ಅಂತರಿಕ್ಷ ಕಾರ್ಯಕ್ರಮವಾಗಿದೆ. ಅಂದರೆ ಮಾನವ ಸಹಿತ ಅಂತರಿಕ್ಷ ಯಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಭಾರತದ ಮೊದಲ ಹೆಜ್ಜೆ ಈ ಗಗನಯಾನ ಕಾರ್ಯಕ್ರಮ. ಈ ಗಗನಯಾನ ಕಾರ್ಯಕ್ರಮದ ಅಡಿ 4 ಜನ ಗಗನಯಾತ್ರಿಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಶುಭಾಂಶು ಶುಕ್ಲಾ, ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಂಗತ್ ಪ್ರತಾಪ್ ಮತ್ತು ಅಜಿತ್ ಕೃಷ್ಣನ್. ಈ 4 ಜನ ಎಲ್ಲರೂ ಭಾರತೀಯ ವಾಯುಪಡೆಯ ಪರೀಕ್ಷಾ ಪೈಲಟ್ಗಳು, ಟೆಸ್ಟ್ ಪೈಲಟ್ಸ್. ಜೊತೆಗೆ ಈ ಗಗನಯಾನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ಭಾರತದ ನೆಲದಿಂದಲೇ ಉಡಾಯಿಸಲ್ಪಡುವಂತಹ ಭಾರತೀಯ ರಾಕೆಟ್ ಒಂದರ ಮೇಲೆ ಕುಳಿತ ಭಾರತದಲ್ಲೇ ನಿರ್ಮಾಣವಾದ ಅಂತರಿಕ್ಷ ನೌಕೆಯಲ್ಲಿ ಇರುವಂತಹ ಭಾರತೀಯ ಗಗನಯಾತ್ರಿಗಳನ್ನು ಕಕ್ಷೆಗೆ ಉಡಾಯಿಸಿ ಪುನಃ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆಸಿಕೊಳ್ಳುವುದು. ಇದು ಗಗನಯಾನದ ಉದ್ದೇಶ. ಹೀಗಾಗಿ ನಮ್ಮ ಗಗನಯಾತ್ರಿಗಳನ್ನು ಗಗನಯಾನ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂತಹ 4 ಜನ ಗಗನಯಾತ್ರಿಗಳನ್ನು ಉಡಾಯಿಸೋದಕ್ಕೆ LVM-3 ಅಂತ ಇವತ್ತು ಭಾರತದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಇದು. ಈ ರಾಕೆಟನ್ನು ಮಾನವರನ್ನು ಕೊಂಡೊಯ್ಯುವುದಕ್ಕೆ ಅಗತ್ಯವಾದ ಇನ್ನೂ ಹೆಚ್ಚಿನ ಅದರ ಸುರಕ್ಷತೆಯನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಗೆ ಗಗನಯಾನ ನೌಕೆಯನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯಕ್ರಮನೂ ನಡೀತಾ ಇದೆ. ಜೊತೆಗೆ ಗಗನಯಾತ್ರಿಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಾಗಿದೆ. ಇದೆಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲೇ ಗೊತ್ತಿರುವಂಥದ್ದು, ಇದರಲ್ಲಿ ಏನು ಇದಿಲ್ಲ. ಇದರ ಅಂಗವಾಗಿ ಈಗಾಗಲೇ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿ ಅಂತರಿಕ್ಷ ಅಭಿಯಾನವಾದ ಆಕ್ಸಿಯಂ 4, ಆಕ್ಸಿಯಂ 4 ಅನ್ನೋ ಒಂದು ಅಭಿಯಾನದ ಅಂಗವಾಗಿ ಅದರಲ್ಲಿ ಪೈಲಟ್ ಆಗಿ ಅಂತರಿಕ್ಷಕ್ಕೆ ತೆರಳಿ ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಸುಮಾರು 18 ದಿನಗಳ ಕಾಲ ವಾಸಿಸಿ ವಾಪಸ್ಸಾಗಿದ್ದಾರೆ ಸುರಕ್ಷಿತವಾಗಿ. ಇದು ನಮ್ಮ ಇಡೀ ವಿದ್ಯಾರ್ಥಿ ಸಮೂಹ, ಕೋಟ್ಯಾಂತರ ವಿದ್ಯಾರ್ಥಿಗಳಿದ್ದಾರೆ. ಕೋಟ್ಯಾಂತರ ಅನ್ನೋದು ಕಮ್ಮಿ, 16 ಕೋಟಿ ಇದ್ದಾರೆ ವಿದ್ಯಾರ್ಥಿಗಳಿಗೆ. ವಿವಿಧ ಸ್ತರಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಹುಮ್ಮಸ್ಸನ್ನು ವಿಜ್ಞಾನದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿದೆ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಎಲ್ಲರೂ ಕೇಳ್ಬೋದು, ಗಗನಯಾನ ಕಾರ್ಯಕ್ರಮದ ಗಗನಯಾತ್ರೆಯಾಗಿ ಆಯ್ಕೆ ಆಗಿರುವಂತಹ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿ ಅಭಿಯಾನದಲ್ಲಿ ಯಾಕೆ ಹೋದರು? ಇದಕ್ಕೆ ಕಾರಣ ಇಲ್ಲದೆ ಇಲ್ಲ. ಭಾರತ ಸರ್ಕಾರ ಇದರಲ್ಲಿ ಯೋಚನೆ ಮಾಡೇ ಇದನ್ನು ಕಳಿಸಿರೋದು. ಯಾಕಂದರೆ ನಮ್ಮ ಒಬ್ಬ ಗಗನಯಾತ್ರಿ ಈ ಬಗೆಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಈ ಬಗೆಯ ಅಂತರಿಕ್ಷಯಾನವನ್ನು ಕೈಗೊಂಡರೆ, ಯಾವುದೇ ಅಭಿಯಾನ ಆಗಿರ್ಬೋದು, ಆವಾಗ ನಮಗೆ ದೊರಕುವಂತಹ ಅಮೂಲ್ಯವಾದ ಮಾಹಿತಿ ಬೇರಾವ ಮೂಲದಿಂದಲೂ ದೊರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಅನುಭವ, ಆ ಅಮೂಲ್ಯವಾದ ಮಾಹಿತಿ ಸಿಗೋದು ಈ ರೀತಿ ಅಂತರಿಕ್ಷಯಾನವನ್ನು ಕೈಗೊಳ್ಳುವ ಮೂಲಕ ಮಾತ್ರ. ಹೀಗಾಗಿ ಇದನ್ನು ಯೋಚನೆ ಮಾಡೇ ಶುಭಾಂಶು ಶುಕ್ಲಾ ಅವ್ರನ್ನ ಈ ಅಭಿಯಾನದಲ್ಲಿ ಕಳಿಸುವ ನಿರ್ಧಾರನ ತಗೊಂಡು ಅವರು ಆ ಅಭಿಯಾನದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ಅದು
ಭಾರತದಲ್ಲಿ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಹೌದು. ಮತ್ತೆ ತಾವು ಹೇಳಿದ ಹಾಗೆ ಈ ಮಾನವ ಸಹಿತ ಒಂದು ಯಾನ, ಒಂದು ಮಿಷನ್ ಇದೆಯಲ್ಲ, ಅದು ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಇತ್ತೀಚೆಗೆ ನಾಸಾದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಅವರ ಒಂದು ವಿವರವನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಮಾನವ ಸಹಿತ ಈ ಯಾನವನ್ನು ಕಳುಹಿಸುವುದು ಒಂದು ಭಾಗ ಆದರೆ ಅವರನ್ನು ಸುರಕ್ಷಿತವಾಗಿ ವಾಪಸ್ಸು ಕರೆತರೋದು ಮತ್ತೊಂದು ಮಹತ್ವದ ಭಾಗ. ಈಗ ರಾಕೆಟ್, ಮ್ಯಾನ್ ಲೆಸ್ ರಾಕೆಟ್ಗಳಾದರೆ ಅದು ಹೋಗುತ್ತೆ, ವಾಪಸ್ ಬರೋದು ಇಟ್ಸ್ ನಾಟ್ ಸೋ ಅಂದರೆ ಸೆಕ್ಯೂರ್ ಆಗಿರಲೇಬೇಕಾದಿಲ್ಲ. ಬಟ್ ಮಾನವರನ್ನು ಮತ್ತೆ ವಾಪಸ್ಸು ನಮ್ಮ ಭೂಮಿಗೆ ಕರೆತರೋದು ಎಷ್ಟು ಮಹತ್ವದ ಭಾಗ ಅನ್ನೋದು ಇತ್ತೀಚಿನ ನಾವು ನಾಸಾದ ಮಿಷನ್ನಲ್ಲಿ ನಾವು ಕಂಡುಕೊಂಡ್ವಿ. ಈ ದೃಷ್ಟಿಯಿಂದ ನೋಡೋದಾದರೆ ಈ ಒಂದು ಯೋಜನೆ ಇದೆಯಲ್ಲ ಎಷ್ಟು ಕ್ಲಿಷ್ಟಕರದ್ದು, ಮತ್ತೆ ಅದಕ್ಕೆ ಭಾರತ ಎಷ್ಟೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ನೀವು ವಿವರಿಸಿ ಕೊಡಬಹುದಾ ಅಂತ. ಖಂಡಿತ. ನೋಡಿ, ಇಲ್ಲಿ 2 ವಿಚಾರಗಳನ್ನ ಹೇಳಬೇಕು. ಮೊದಲನೇದಾಗಿ, ಅಂತರಿಕ್ಷಕ್ಕೆ ಹೋಗೋದು ಎಷ್ಟು ಕಷ್ಟ, ಅಲ್ಲಿಂದ ಹಿಂತಿರುಗೋದು ಅಷ್ಟೇ ಕಷ್ಟ. ಬೆಟ್ಟ ಹತ್ತಿದಾಗ ಹತ್ತೋದು ಉಸಿರು ಹಿಡ್ಕೊಂಡು ಹತ್ಬೋದು, ಯಾಕಂದರೆ ನೀವು ಗುರುತ್ವಾಕರ್ಷಣ ಶಕ್ತಿಯನ್ನು ವಿರೋಧಿಸ್ತಾ ಇರ್ತೀವಿ. ಕೆಳಗೆ ಬರ್ತಾ ಆ ಥರ ತೊಂದರೆ ಇರಲ್ಲ. ಆದರೆ ಅಂತರಿಕ್ಷಕ್ಕೆ ಹೋಗೋದು ಕಷ್ಟ, ಬರೋದು ಕಷ್ಟ. ಯಾಕಂದರೆ ಇವಾಗ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಭೂಮಿಯನ್ನು ಸುತ್ತುತ್ತಿದ್ದ ವೇಗ ಎಷ್ಟು ಗೊತ್ತೇ? ಕೇವಲ ಗಂಟೆಗೆ 28,000 ಕಿಲೋಮೀಟರ್ಗಳು. ಅಂದರೆ ನಾವು ನಮ್ಮ ರಸ್ತೆಗಳಲ್ಲಿ ಯಾವ ಸರಾಸರಿ ವೇಗದಲ್ಲಿ ಓಡಾಡ್ತೀವೋ ಅದರ 1000 ಪಟ್ಟು ಹೆಚ್ಚು. ಅಷ್ಟು ವೇಗದಲ್ಲಿ ಧಾವಿಸ್ತಾ ಇರೋರು ಅರ್ಧ ಗಂಟೆನಲ್ಲಿ ವಾಪಸ್ ಬರಬೇಕು ಅಂದರೆ ಯಾವ ರೀತಿ ವಾಪಸ್ ಬರೋದು? ಅಲ್ಲೂ ರಾಕೆಟ್ಗಳ ಅಗತ್ಯ. ಅಂದರೆ ಹೋಗಕ್ಕೆ ಬೇಕಾದಂತಹ ರಾಕೆಟ್ಗಳು ಅಂತಹ ದೊಡ್ಡ ರಾಕೆಟ್ಗಳು ಬೇಡ, ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿಕೊಂಡ್ರೆ ಆ ನೌಕೆ ವಾತಾವರಣದ ಒಳಗೆ ಧುಮುಕತ್ತೆ. ಆವಾಗ ವಾತಾವರಣದ ಗಾಳಿಯ ಅಣುಗಳ ಜೊತೆ ಉಂಟಾಗುವ ಘರ್ಷಣೆಯಿಂದ ಅದರ ವೇಗ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಆದರೆ ಯಾವುದು ಫ್ರೀಯಾಗಿ ಯಾವುದು ಸಿಗೋದಿಲ್ಲ. ವೇಗ ಕಡಿಮೆ ಆದಂತೆ ಉಷ್ಣತೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ನಿಭಾಯಿಸಿದರೆ ಬಹಳ ಒಳ್ಳೆಯದು. ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಂಶೋಧನೆಗಳು, ಇದಕ್ಕೆ ಬೇಕಾದಂತಹ ತಂತ್ರಜ್ಞಾನವನ್ನು ರೂಪಿಸೋದು ಇವತ್ತು ಭಾರತದಲ್ಲಿ ಸಾಗ್ತಾ ಇದೆ. ಇದರಲ್ಲಿ ಏನು ಉತ್ಪ್ರೇಕ್ಷೆ ಏನಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇವತ್ತು ನಮ್ಮ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ 60 ವರ್ಷದ ಸಾಧನೆಯನ್ನು ನೋಡಿದ್ರೆ, ಅದರಲ್ಲೂ ಇತ್ತೀಚಿನ ವರ್ಷಗಳ ಸಾಧನೆಯನ್ನು ನೋಡಿದ್ರೆ ನಮಗೆ ಯಾವುದೇ ಅನುಮಾನ ಮೂಡೋದಿಲ್ಲ. ಮತ್ತೆ ಈ 2035ರ ವೇಳೆಗೆ ಭಾರತೀಯ ನಮ್ಮದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್, ಒಂದು ಅಂತರಿಕ್ಷ ನಿಲ್ದಾಣವನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ಗುರಿ ನಮ್ಮ ಸರ್ಕಾರಕ್ಕಿದೆ. ಈ ಒಂದು ಸ್ಪೇಸ್ ಸ್ಟೇಷನ್ ನಮ್ಮ ಮುಂಬರುವ ಭವಿಷ್ಯದ ಈ ಬಾಹ್ಯಾಕಾಶ ಯೋಜನೆಗಳಿಗೆ ಎಷ್ಟು ಮುಖ್ಯ ಅಂತ ತಾವು ಹೇಳ್ತೀರಿ? ಬಹಳ ಒಳ್ಳೆ ಪ್ರಶ್ನೆ ಇದು. ನೋಡಿ, 2035ರ ಸುಮಾರಿಗೆ ಭಾರತೀಯ ಅಂತರಿಕ್ಷ ಸ್ಟೇಷನ್, ಭಾರತೀಯ ಅಂತರಿಕ್ಷ ನಿಲ್ದಾಣ, ಬ್ಯಾಸ್ ಅಂತ ಹೇಳ್ತೀವಿ, ಇದನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಯಕ್ರಮನ ಭಾರತ ಸರ್ಕಾರ ಇವತ್ತು, ಅದರ ಆಸೆ ಇವತ್ತು ಭಾರತದ, ನಮ್ಮ ದೇಶದ ಅದೊಂದು ಆಸೆ. ಇದಕ್ಕೆ ತಕ್ಕಂತೆ ಪೂರಕವಾಗಿ ಸಾಕಷ್ಟು ಕೆಲಸಗಳು ಸಾಗ್ತಾ ಇದೆ. ಈ ಭಾರತೀಯ ಅಂತರಿಕ್ಷ ನಿಲ್ದಾಣ ಇದು ಗಗನಯಾನ ಮೊದಲ ಹಂತ, ಅದಾದ ನಂತರ ಬ್ಯಾಸ್ ಅಂತ ಏನು ಹೇಳ್ತೀವಿ ಅದು. ಇವೆಲ್ಲವೂ ಇದರಲ್ಲಿ ದೊರೆಯುವಂತಹ ತರಬೇತಿ ಮುಂದೆ ಭಾರತೀಯರು ಚಂದ್ರನಲ್ಲಿಗೆ ಸಾಗುವ ಕೆಲಸವನ್ನು, ಅದಕ್ಕೂ ಕೂಡ ಈ ಭಾರತೀಯ ಅಂತರಿಕ್ಷ ನಿಲ್ದಾಣ ಪೂರಕವಾಗಿರುತ್ತೆ. ಇದಾದ ಮೇಲೆ ಭಾರತಕ್ಕೆ ಇರುವಂತಹ ಮತ್ತೊಂದು ಆಸೆ ಏನಪ್ಪ ಅಂದರೆ, 2047ರ ಹೊತ್ತಿಗೆ ಭಾರತ ಸ್ವತಂತ್ರವಾಗಿ ಒಂದು ಶತಮಾನ ಆಗಿ ಆ ಶತಮಾನೋತ್ಸವವನ್ನು ಆಚರಿಸುವ ವೇಳೆಯಲ್ಲಿ ನಮ್ಮ ಗಗನಯಾತ್ರಿಗಳು ಅಲ್ಲಿ ಖಾಯಂ ನೆಲೆಯಲ್ಲಿ ಅಲ್ಲಿ ನೆಲೆಸಿರಬೇಕು ಅನ್ನೋದು. ಹೀಗಾಗಿ ಕ್ರಮಬದ್ಧವಾಗಿ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಮೊದಲಿನಿಂದಲೂ ಸಾಗ್ತಾ ಇದೆ. ಈ ನಡುವೆ ಕೂಡ ಅನೇಕ ಸವಾಲುಗಳಿದೆ, ಇಲ್ಲ ಅನ್ನಲ್ಲ. ಅದನ್ನು ನೀವು ಹಿಂದಿನ ನಮ್ಮ ಇತಿಹಾಸನ ನೋಡಿದರೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮನ ಈ ಸವಾಲುಗಳನ್ನು ಖಂಡಿತ ಎದುರಿಸಿ ಯಶಸ್ವಿಯಾಗಿ ಭಾರತ ಮುನ್ನಡೆಯುತ್ತೆ ಅಂತ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಒಂದು ಕಾಲದಲ್ಲಿ ಕೆಲಸ ಮಾಡಿದ್ದ ನನಗೆ ಖಂಡಿತ ಆತ್ಮವಿಶ್ವಾಸ. ನಮ್ಮ ಆತ್ಮನಿರ್ಭರತೆಯ ಬಗ್ಗೆ ನನಗೆ ಆತ್ಮವಿಶ್ವಾಸ ಖಂಡಿತ ಇದೆ. ಹೀಗೆ ನಮ್ಮ ಬಾಹ್ಯಾಕಾಶ ವಲಯದಲ್ಲಿ ಕಳೆದ ಒಂದು ದಶಕದಲ್ಲಿ ಮಹತ್ವದ ಮೈಲುಗಲ್ಲುಗಳು ಮತ್ತೆ ಸಂಶೋಧನೆಗಳು ಸಾಗ್ತಾ ಇರೋದು ಒಂದು ಭಾಗ ಆದರೆ, ಮತ್ತೊಂದು ದೃಷ್ಟಿಯಲ್ಲಿ ನಾವು ಈ ಅಂತರಿಕ್ಷ ವಲಯದಲ್ಲಿ ನೀತಿ ದೃಷ್ಟಿಯಿಂದ, ಪಾಲಿಸಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಬದಲಾವಣೆ ಆಗಿರೋದನ್ನ ಕೂಡ ನಾವು ಕಾಣ್ತೀವಿ. ಈಗ ನಾವು ಈ ವಿಭಾಗದಲ್ಲಿ ಖಾಸಗಿ ವಲಯಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು 100 ಸ್ಟಾರ್ಟಪ್ಗಳು ಈ ವಲಯದಲ್ಲಿ ಬಂದಿದ್ದಾವೆ. ಮತ್ತೆ
ಕಡಿಮೆ ವೆಚ್ಚದಲ್ಲಿ ನಿಖರವಾಗಿ ನಾವು ಉಡಾವಣೆ ಮಾಡುವುದರಲ್ಲಿ ವಿಶ್ವಾಸಾರ್ಹತೆ ಭಾರತ ಗಳಿಸಿರೋದ್ರಿಂದಾಗಿ ವಿದೇಶಿ ಉಪಗ್ರಹಗಳನ್ನು ನಾವು ಉಡಾವಣೆ ಮಾಡೋದರಲ್ಲಿ ಕೂಡ ಒಂದು ವಾಣಿಜ್ಯಾತ್ಮಕವಾಗಿ ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ಕೂಡ ಇದನ್ನು ನಾವು ನೋಡಬಹುದು. ಒಟ್ಟಾರೆ ಈ ನೀತಿ ನಮ್ಮ ಈ ಬಾಹ್ಯಾಕಾಶ ವಲಯದ ಭವಿಷ್ಯಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ? ಖಂಡಿತ. ಇವತ್ತು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಾನು ಭಾರತ ಇದುವರೆಗೂ ಏನು ಸಾಧಿಸಿದೆಯೋ ಸಾಧನೆಗೆ ಅಗತ್ಯವಾದ ತಂತ್ರಜ್ಞಾನ ಇದೆ, ಆದರೆ ಅದಕ್ಕೆ ಬೇಕಾದ ಕೆಪಾಸಿಟಿ ಅಂತೇನು ಹೇಳ್ತೀವಿ, ತನ್ನ ಕೈಲಿ ಆಗೋಷ್ಟು ಅದರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಹಾಗಾಗಿಯೇ ಭಾರತ ಸರ್ಕಾರ ಇದನ್ನು ಬಹಳ ಯೋಚಿಸಿ 2020ರಲ್ಲಿ ಈ ಒಂದು ನೀತಿನಲ್ಲಿ ತಾನು ಅನುಸರಿಸುತ್ತಿದ್ದ ವಿಧಾನದಲ್ಲಿ ಬದಲಾವಣೆ ತಂದುಕೊಂಡು ಖಾಸಗಿ ಕ್ಷೇತ್ರಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವಾಗ ತಾವೇ ಹೇಳ್ದಂಗೆ ಸ್ಟಾರ್ಟಪ್ಸ್ ನೋಡಿ ಯಾವ ರೀತಿ ಅನೇಕ ಹೆಸರುಗಳಿದೆ. ನಾನು ಖಾಸಗಿ ಆಗಿದ್ದರಿಂದ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಆದರೆ ಅವುಗಳೆಲ್ಲವೂ ಕೂಡ ಇದನ್ನು, ಈ ಚಾಲೆಂಜನ್ನು, ಈ ಸವಾಲನ್ನು ಸ್ವೀಕರಿಸಿ ಅವು ಕೂಡ ಮುಂದುವರಿತಾ ಇವೆ. ಇದು ಅಂತರಿಕ್ಷವನ್ನು ನಾವು ಮತ್ತಷ್ಟು ನಮಗೆ ವಾಣಿಜ್ಯಾತ್ಮಕವಾಗಿ ಬಳಸ್ಕೊಳ್ಳೋದಕ್ಕೆ ಪೂರಕವಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗ ಬಾಹ್ಯಾಕಾಶ ವಲಯದಲ್ಲಿ ಅಬ್ಸರ್ವೇಟರೀಸ್ ಅಂತ ನಾವೇನು ಹೇಳ್ತೀವಿ, ಈಗ ಆಸ್ಟ್ರೋಸ್ಯಾಟ್ ಇದೆ, ಮತ್ತೆ ಎಕ್ಸ್ಪೋಸ್ಯಾಟ್ ಇದೆ. ಈ ಒಂದು ಉಪಗ್ರಹಗಳು ಮತ್ತೆ ಈ ಯೋಜನೆಗಳು ನಮ್ಮ ಬಾಹ್ಯಾಕಾಶ ವಲಯವನ್ನ ಬಲಪಡಿಸೋದಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ? ಖಂಡಿತ. ಇವತ್ತು ನೋಡಿ, ನಮ್ಮ ಉಪಗ್ರಹಗಳು ನಮ್ಮ ಆರ್ಥಿಕತೆಗೆ ಬಹಳ ಮುಖ್ಯವಾದ ಮಹತ್ತರವಾದ ಕೊಡುಗೆಯನ್ನು ನೀಡ್ತವೆ. ಇವು ಸಂಪರ್ಕ ಉಪಗ್ರಹಗಳಿರ್ಬೋದು, ಹವಾಮಾನ ವೀಕ್ಷಣಾ ಉಪಗ್ರಹಗಳಿರ್ಬೋದು, ಯಾನ ನಿರ್ವಹಣಾ ಉಪಗ್ರಹಗಳಿರ್ಬೋದು, ಅಂದರೆ ನ್ಯಾವಿಗೇಷನ್, ಜೊತೆಗೆ ಸಂಪನ್ಮೂಲಗಳನ್ನು ಮಾಪನ ಮಾಡುವಂತಹ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಥವಾ ಭೂವೀಕ್ಷಣಾ ಉಪಗ್ರಹಗಳಿರ್ಬೋದು. ಆದರೆ ಇದರ ಜೊತೆಗೆ ವೈಜ್ಞಾನಿಕ ಉಪಗ್ರಹಗಳನ್ನು ಕೂಡ ನಾವು ಉಡಾಯಿಸಿದ್ದೀವಿ. ಆಸ್ಟ್ರೋಸ್ಯಾಟ್ ಅನ್ನುವಂತಹ ಉಪಗ್ರಹ 4 ವಿಶಿಷ್ಟ ಕಣ್ಣುಗಳನ್ನು ಉಳ್ಳಂತಹ ಒಂದು ಉಪಗ್ರಹ. ದೃಗ್ಗೋಚರ ಬೆಳಕು ಅಂದರೆ ವಿಸಿಬಲ್ ಲೈಟ್ನ, ಅಲ್ಟ್ರಾ ವೈಲೆಟ್ ಅಂತ ನಾವೇನು ಹೇಳ್ತೀವಿ, ಅತಿನೇರಳೆ ಕಿರಣಗಳನ್ನು, ಕ್ಷಕಿರಣಗಳು ಅಂದರೆ ಎಕ್ಸ್ರೇಸ್ನ, ಹಾಗೂ ಗಾಮಾ ಕಿರಣಗಳನ್ನ, ಈ 4 ಬಗೆಯ ವಿದ್ಯುತ್ ಕಾಂತೀಯ ಕಿರಣಗಳನ್ನು ಆಕಾಶಕಾಯಗಳಿಂದ ಏನು ಬರುತ್ತೆ ಅದನ್ನು ಗ್ರಹಿಸಿ ವಿಜ್ಞಾನಿಗಳಿಗೆ ದೊರಕಿಸಿಕೊಡುವ ಮೂಲಕ ಅಂತಹ ಆಕಾಶಕಾಯಗಳನ್ನು, ಈ ಬ್ರಹ್ಮಾಂಡವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದಕ್ಕೆ ಬೇಕಾದ ಪರಿಕರಗಳನ್ನು ಈ ಉಪಗ್ರಹ ಒದಗಿಸ್ಕೊಡುತ್ತೆ. ಇದು ಒಂದು ಉದಾಹರಣೆ ಅಷ್ಟೆ. ಹೀಗಾಗಿ ಜೀವನವನ್ನು ಉತ್ತಮಪಡಿಸಿಕೊಳ್ಳೋದು, ಮತ್ತಷ್ಟು ಸುರಕ್ಷಿತವನ್ನಾಗಿ ಪರಿವರ್ತಿಸೋದು ಮಾನವ ಜೀವನವನ್ನು, ಅದರ ಜೊತೆಗೆ ಮಾನವನ ಜ್ಞಾನ ದಿಗಂತವನ್ನು ವಿಸ್ತರಿಸುವ ಒಂದು ಕಾರ್ಯದಲ್ಲೂ ನಮ್ಮ ಉಪಗ್ರಹಗಳು ಇವತ್ತು ಮಗ್ನರಾಗಿವೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೆಗೆ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಉಪಗ್ರಹ ವಿಜ್ಞಾನಿ ಡಾಕ್ಟರ್ BR ಗುರುಪ್ರಸಾದ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ BR ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನಿ, ಇಸ್ರೋ. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.